ನಮಸ್ಕಾರ ಎಲ್ಲರಿಗೂ ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ತುಮ್ಗಾಯಿ ಎಣ್ಗಾಯಿ ಅಂತ ಕರಿತೀವಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಬದನೆಕಾಯಿ ಇರ್ತಾವಲ್ಲ, ಸೊ ಅದನ್ನು ತುಂಬಿಟ್ಟು ಮಾಡುವಂತಹ ಪಲ್ಯ ಇದು. ಸೊ ನಮ್ಮ ಕಡೆ ಇದನ್ನು ಎಣ್ಗಾಯಿ ಪಲ್ಯ ಅಥವಾ ತುಮ್ಗಾಯಿ ಎಣ್ಗಾಯಿ ಪಲ್ಯ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಕಡೆ, ಅಥವಾ ತುಮ್ಗಾಯಿ ಬದನೆಕಾಯಿ ಪಲ್ಯ ಅಂತಲೂ ಕೂಡ ಕರಿಬಹುದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಇದನ್ನು ಮುಳ್ಳಿರುವಂತಹ ಬದನೆಕಾಯನ್ನು ತೊಗೊಂಡೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಬದನೆಕಾಯಿ ಸಿಗ್ತಾವೆ. ಅದಾದ ನಂತರ ಈರುಳ್ಳಿ, ಟೊಮೆಟೊ, ಶೇಂಗಾ, ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೀನಿ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟನ್ನು ನಾನು ಯೂಸ್ ಮಾಡಿಕೊಂಡು ತುಮ್ಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಮೊದಲಿಗೆ ನಾನು 3-4 ಈರುಳ್ಳಿಯನ್ನು ತೊಗೊಂಡೀನಿ ಹಾಗೂ 3 ಟೊಮೆಟೊವನ್ನು ತೊಗೊಂಡೀನಿ. ಅವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಅದಾದ ನಂತರ ಕೊಬ್ಬರಿ ಒಂದು ಅರ್ಧ ಬಟ್ಲ ಆಗುವಷ್ಟು ಕೊಬ್ಬರಿ, ದೊಡ್ಡದಿದ್ರೆ ಅರ್ಧ ಬಟ್ಲ ತೊಗೊರಿ, ಚಿಕ್ಕದಿತ್ತಂದ್ರೆ 1 ಬಟ್ಲ ಕೊಬ್ಬರಿ ಸಾಕಾಗ್ತೈತಿ. ಹಾಗೂ 1 ಮುಟ್ಟಿಗೆ ಆಗುವಷ್ಟು ಶೇಂಗಾ. ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಇಷ್ಟು ಐಟಮ್ಸನ್ನು ಹಾಕ್ಕೊಂಡು ನಾನು ತುಮ್ಗಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಎಲ್ಲವೂ ಕೂಡ ಕಟ್ಟಿಂಗ್ ಆದಮೇಲೆ ಈ ಬದನೆಕಾಯಿನೂ ಕೂಡ ಈ ರೀತಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗ್ತೈತಿ. ಸೊ ಇದಕ್ಕೆ ಮುಳ್ಳು ಇರ್ತಾವೆ. ಈ ತುಮ್ಗಾಯಿ ಪಲ್ಯ ಮಾಡಲಿಕ್ಕೆ ಇದೇ ಥರ ಬದನೆಕಾಯಿ ಬೇಕು. ಸ್ವಲ್ಪ ಚಿಕ್ಕದು ಇರುತ್ತೆ. ಕಲರು ಕೂಡ ಎಷ್ಟು ನೈಸ್ ಐತೆ ನೋಡಿರಿ, ನೀವೇ ನೋಡ್ತಾ ಇರ್ಬೋದು. ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮುಳ್ಳು ಇರ್ತಾವಲ್ಲ, ಸೊ ಅದನ್ನು ಒಂದು ನೈಫ್ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕಟ್ಟಿಂಗ್ ಆದಮೇಲೆ ನಾನಿಲ್ಲಿ ಪೇಸ್ಟಿಗೆ ಅಂದರೆ ಸ್ಟಫಿಂಗಿಗೆ ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಕೊಬ್ಬರಿ ಮತ್ತು ಶೇಂಗಾ ಹಾಗೂ ಬೆಳ್ಳುಳ್ಳಿ, 1 ಮುಟ್ಟಿಗೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೂ 1 ಮುಟ್ಟಿಗೆ ಆಗುವಷ್ಟು ಈರುಳ್ಳಿಯನ್ನು ತೊಗೊಂಡಿನಿ. ಅವು ಏನು ಕಟ್ ಮಾಡ್ಕೊಂಡಿರ್ತೀನಲ್ಲ ಅದರಲ್ಲಿನೇ 1 ಮುಟ್ಟಿಗೆ ಆಗುವಷ್ಟು ಈರುಳ್ಳಿಯನ್ನು ಹಾಕ್ಕೊಂಡು, ಹಾಗೂ 3-4 ಸ್ಪೂನ್ ಆಗುವಷ್ಟು ಟಿಫಿನ್ ತಿಂತೀವಲ್ಲ ಆ ಸ್ಪೂನಲ್ಲೇ 3-4 ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಅಂತಲೂ ಕರೀತಾರೆ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲವನ್ನು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಾನಿಲ್ಲಿ ಹಸೆಕಾಯಿ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಹಸೆಕಾಯಿ ಪೇಸ್ಟನ್ನು ಹಾಕ್ಕೊಂಡು ರುಬ್ಕೊಂಡೇನಿ. ಇಲ್ಲ ಹಸೆಕಾಯಿ ಪೇಸ್ಟ್ ಇಲ್ಲ ಅಂದರೆ ಹುರಿಯುವಂಥ ಟೈಮಲ್ಲಿನೇ ಕೊಬ್ಬರಿ ಶೇಂಗಾ ಹುರಿಯುವಂಥ ಟೈಮಲ್ಲಿನೇ 1-2 ಹಸೆಕಾಯಿಯನ್ನು ಹಾಕ್ಕೊಂಡು ಹುರ್ಕೋಬೋದು. ಅದಾದ ನಂತರ ಈ ರೀತಿ ಸ್ಟಫಿಂಗ್ ರೆಡಿ ಆಯಿತು. ನೀವೇ ನೋಡ್ತಾ ಇರ್ಬೋದು. ಈ ರೀತಿ ರೆಡಿಯಾಗಿರುವಂಥ ಸ್ಟಫಿಂಗನ್ನು ನಾನು 4 ಭಾಗ ಬದನೆಕಾಯಲ್ಲಿ 4 ಭಾಗ ಕಟ್ ಮಾಡಿದ್ನಲ್ಲ, ಈ ರೀತಿ ಅದನ್ನು ನೀಟಾಗಿ ಸ್ಟಫಿಂಗ್ ಮಾಡ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಫಿಂಗ್ ಮಾಡಿದ್ದೀನಿ ಅಂತ. ಅದಾದ ನಂತರ ಇಷ್ಟು ಪೇಸ್ಟ್ ಉಳಿತದೆ, ನಮಗೆ ಸ್ಟಫಿಂಗ್ ಪೇಸ್ಟ್ ಉಳಿತದೆ. ಇದು ಗ್ರೇವಿಗೆ ಮಸ್ತ್ ಟೇಸ್ಟ್ ಕೊಡ್ತದೆ. ಸೊ ಫೈನಲಿ ಎಲ್ಲ ಬದನೆಕಾಯಿನೂ ಕೂಡ ಸ್ಟಫಿಂಗ್ ಆಯಿತು. ಅದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಟು, ಪ್ಯಾನ್ ಕಾದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ, ಇಂಗನ್ನು ಹಾಕ್ಕೊಂಡ್ಬಿಟ್ಟು ಈರುಳ್ಳಿಯನ್ನು ಹಾಕಿ, ಟೊಮೆಟೊವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅವು ನೀಟಾಗಿ ಫ್ರೈ ಆದಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನ್ ಆಗುವಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಗೂ ರುಬ್ಕೊಂಡು ಸೈಡಲ್ಲಿ ಉಳಿದಿರುವಂತಹ ಅದು ಗ್ರೇವಿದು ಸ್ಟಫಿಂಗ್ ಪೇಸ್ಟ್ ಇರ್ತದಲ್ಲ, ಅದನ್ನು ನಾವು ಗ್ರೇವಿ ಮಾಡ್ಕೋತೀವಿ. ಆ ಸ್ಟಫಿಂಗ್ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಬಳಸಿರುವಂತಹ ಮಸಾಲ ಧನಿಯಾ ಪೌಡರು ಅಥವಾ ಕೊತ್ತಂಬರಿ ಬೀಜದ ಪೌಡರು ಮತ್ತು ಗರಂ ಮಸಾಲ ಹಾಗೂ ಕಿಚನ್ ಕಿಂಗ್ ಮಸಾಲ ಇದನ್ನಷ್ಟೇ ಬಳಸಿದ್ದು. ಅದಾದ ನಂತರ ಇಲ್ಲಿ ನಾವು ಮುಂಚೆನೇ ಹಸೆಕಾಯಿಯನ್ನು ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ ಖಾರಕ್ಕೆ, ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಥವಾ 1 ಸ್ಪೂನ್ ಆಗುವಷ್ಟು ಒಣ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲವನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಒಳಗೆ ರೆಡಿ ಮಾಡಿಕೊಂಡು, ಆಮೇಲೆ ನಾವು ಸ್ಟಫಿಂಗ್ ಮಾಡಿರುವಂತಹ ಬದನೆಕಾಯಿಯನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡ್ರೆ ನಾವು ಬೇಯಿಸ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು ಸೈಡಲ್ಲಿ ಯಾವ ರೀತಿ ಮಸ್ತಾಗಿ ಎಣ್ಣೆ ಬಿಟ್ಟೈತಿ ಅಂತ. ಟೇಸ್ಟು ಕೂಡ ಇಷ್ಟು ಸಖತ್ತಾಗಿ ಬಂದಿತ್ತು, ಮಸ್ತಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಸ್ವಲ್ಪ ಗ್ರೇವಿ ತಿಕ್ ಅನಿಸಿದ್ರೆ 1 ಕಪ್ ಆಗುವಷ್ಟು, 1 ಅರ್ಧ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬಹುದು.
ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದು ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಮಸ್ತ್ ಕಾಂಬಿನೇಷನ್. ಅದಾದ ನಂತರ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀರು ಜಲ್ದಿ ಆವಿಯಾಗಿ ಹೋಗ್ತದೆ. ಸೊ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಂಡ್ರೆ ಬದನೆಕಾಯಿನೂ ಮಸ್ತ್ ಹಣ್ಣನ್ನಾಗಿ ಬೆಂದಿರ್ತಾವೆ. ಟೇಸ್ಟು ಮಾತ್ರ ಸಖತ್ತಾಗಿ ಬಂದಿರ್ತೈತಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಂದು ಋತು ಲಾಗ್ ಅನ್ನುವಂತಹ ನೇಮ್ ರಿತಿಕಾ ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ. ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.